ಎಲ್ರಿಗೂ ನಮಸ್ಕಾರ. ನಾನು ಆಶಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ 27ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಒಂದು ವಿಡಿಯೋ ಮಾಡಿ ತಿಳಿಸಿದೆ. ಅಲ್ಲಿ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದಾರೆ, ಇಲ್ಲ 27ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ, ಅದು 26ನೇ ಕಂತಿನ ಹಣ 3ನೇ ಹಂತದಲ್ಲಿ ಬಿಡುಗಡೆ ಮಾಡಿದ್ದಾರೆ, ಸೊ ಇನ್ನು 27 ಬಿಡುಗಡೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿದ್ದಾರೆ. ಕೆಲವೊಂದಿಷ್ಟು ಜನ ಇಲ್ಲ ಟ್ರಯಲಿಗೋಸ್ಕರ ಒಂದು ಸ್ವಲ್ಪ ಜನಕ್ಕೆ ಹಾಕಿದ್ದಾರೆ, ಅಂದರೆ 27 ಬಂದಿದೆ, ಟ್ರಯಲಿಗೋಸ್ಕರ ಸ್ವಲ್ಪ ಜನಕ್ಕೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಹಾಗಾದ್ರೆ ಡಿ.ಬಿ.ಟಿ ಸ್ಟೇಟಸ್ ಅಲ್ಲಿ ಚೆಕ್ ಮಾಡಿ ನೋಡಿದಾಗ 27ನೇ ಕಂತಿನ ಹಣ ಏನಂತ ತೋರಿಸ್ತಾ ಇದೆ, ಬಿಡುಗಡೆ ಹಂತಕ್ಕೆ ಏನಾದರೂ ಬಂದಿದೆಯಾ ಇಲ್ವಾ, ಹಾಗಾದ್ರೆ ನೆನ್ನೆ ಬಿಡುಗಡೆ ಆಗಿಲ್ವಾ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಮಾರ್ಚ್ ತಿಂಗಳ ಪಿಂಚಣಿ ಹಣದ ಬಗ್ಗೆನೂ ಕೂಡ ತುಂಬಾ ಜನ ಕೇಳ್ತಾ ಇದ್ದಾರೆ, ಮಾರ್ಚ್ ತಿಂಗಳ ಪಿಂಚಣಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ. ಸೊ ನಮಗೆ ಫೆಬ್ರವರಿದು ಕೂಡ ಇನ್ನೂ ಬಂದಿಲ್ಲ, ಯಾವಾಗ ಬರುತ್ತೆ, ಈ ತಿಂಗಳು ಯಾಕೆ ಲೇಟ್ ಆಗ್ತಾ ಇದೆ ಅಂತಾನೂ ಕೂಡ ಕೇಳ್ತಾ ಇದ್ದಾರೆ. ಹಾಗೆ ಕೆಲವೊಂದಿಷ್ಟು ಜನ ನಮಗೆ 25, 26 ಎರಡು ಕಂತಿನ ಹಣನೂ ಕೂಡ ಬಂದಿಲ್ಲ, ಯಾಕೆ ಏನ್ ಮಾಡ್ಬೇಕು ಅಂತಾನೂ ಕೂಡ ಕೇಳ್ತಾ ಇದ್ದಾರೆ. ಸೊ ಇದೆಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಆಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ. ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬು ಲೈಕೆ ನಮಗೆ ತುಂಬಾ ಖುಷಿ ಆಗುತ್ತೆ, ನಿಮ್ಮ ಆ ಸಪೋರ್ಟೇ ತುಂಬ ಮುಖ್ಯವಾಗಿ ಬೇಕಾಗೋದು. ಸೊ ಹಾಗಾಗಿ ಎಲ್ಲರೂ ಕೂಡ ಎಲ್ಲರಿಗೂ ಸಪೋರ್ಟ್ ಮಾಡ್ದಂಗೆ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ನಾನು ಯಾವುದು ಆಲ್ಮೋಸ್ಟ್ ಫೇಕ್ ವಿಡಿಯೋಸ್ ಏನು ಕೂಡ ಮಾಡೋದಿಲ್ಲ, ಏನು ವಿಷಯ ಇರುತ್ತೋ ಅದನ್ನು ಮಾತ್ರನೇ ತಿಳಿಸ್ಕೊಡ್ತೀನಿ. ಕೆಲವೊಂದಿಷ್ಟು ಜನ ಬೇಕು ಅಂತ ಕಮೆಂಟ್ ಆಗ್ತಾರೆ, ಕೆಲವೊಂದಿಷ್ಟು ಜನ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಕಮೆಂಟ್ ಆಗ್ತಾರೆ. ಸೊ ಪಾಸಿಟಿವ್ ಆಗಿ ಕಮೆಂಟ್ ಮಾಡೋರಿಗೆ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ನೆಗೆಟಿವ್ ಆಗಿ ಕಮೆಂಟ್ ಮಾಡುವಂಥವ್ರು ಕೂಡ ಇರಲೇಬೇಕು. ಸೊ ನನ್ನ ವಿಡಿಯೋದಲ್ಲಿ ಅಂತಲ್ಲ, ಸುಮಾರು ಜನ ಎಲ್ಲರ ವಿಡಿಯೋದಲ್ಲೂ ಕೂಡ ಇದ್ದೇ ಇರ್ತಾರೆ. ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 27ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ನಾನು ನಿನ್ನೆ ಒಂದು ವಿಡಿಯೋನ ಹಾಕಿದ್ದೆ. ಸಾಕಷ್ಟು ಜನ ಕಮೆಂಟ್ ಮೂಲಕನೂ ಕೂಡ ತಿಳಿಸಿದ್ರು 27 ಬಂದಿದೆ ಅಂತ ಹೇಳ್ಬಿಟ್ಟು. ಅಂದರೆ ಏನಾಗಿದೆ ಅಂತಂದರೆ ಬಿಡುಗಡೆ ಆಗಿರೋದಂತೂ ನಿಜ, ಬಟ್ ಜಸ್ಟ್ ಟ್ರಯಲಿಗೋಸ್ಕರ ಒಂದು ಸ್ವಲ್ಪ ಜನಕ್ಕೆ ಮಾತ್ರನೇ ಹಾಕಿದ್ದಾರೆ. ಆದರೆ ತುಂಬ ಜನ ಹೇಳ್ತಾ ಇರುವಂಥದ್ದು ಇಲ್ಲ 27ನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ, 26ನೇ ಕಂತಿನ ಹಣನೂ ಏನು ಬಂದಿಲ್ಲ ಅಲ್ವಾ, ಒಂದು 10-15% ಅಷ್ಟು ಫಲಾನುಭವಿಗಳಿಗೆ. ಸೊ ಅವರಿಗೆ 3ನೇ ಹಂತದಲ್ಲಿ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಹೌದು, 26ನೇ ಕಂತಿನ ಹಣ ಕೂಡ ಸಾಕಷ್ಟು ಜನರಿಗೆ ಬಂದಿರಲಿಲ್ಲ, ಅಂದರೆ ಒಂದು 10-15% ಅಷ್ಟು ಜನಗಳಿಗೆ ಬಂದಿರಲಿಲ್ಲ. ಅವ್ರಿಗೂ ಕೂಡ ಮೊನ್ನೆಯಿಂದ ಸಾಕಷ್ಟು ಜನರಿಗೆ ಹಣ ಬರ್ತಾ ಇದೆ. ಇವತ್ತು ಕೂಡ ಸಾಕಷ್ಟು ಜನರಿಗೆ ಬಂದಿದೆ 26ನೇ ಕಂತಿನ ಹಣ. ಆಲ್ಮೋಸ್ಟ್ ಎಲ್ಲ ಕಂತುಗಳು ಸೊ ಇದೇ ಥರ ಆಗ್ತಾ ಇದೆ ಅಲ್ವಾ, ಲಾಸ್ಟಲ್ಲಿ ಒಂದು 10-15% ಅಷ್ಟು ಜನಗಳಿಗೆ ಉಳ್ಕೊಳ್ಳುತ್ತೆ. ಆಮೇಲೆ ಇನ್ನೊಂದು ಹೊಸ ಕಂತು ಬಿಡುಗಡೆ ಆದಮೇಲೆ ಹಣ ಅವ್ರಿಗೂ ಕೂಡ ಹಳೆ ಕಂತು ಹೊಸ ಕಂತು 2 ಕಂತು ಕೂಡ ಬರುತ್ತೆ. ಸೊ ಆ ರೀತಿನೂ ಕೂಡ ಆಗಿರ್ಬೋದು. 26 ಕೂಡ ಬಂದಿದೆ ಸಾಕಷ್ಟು ಜನರಿಗೆ, ಕೆಲವೊಬ್ಬರಿಗೆ 27 ಕೂಡ ಬಂದಿದೆ. ಅವರು ತಿಳಿಸ್ತಿದ್ದಾರೆ ಅಂದರೆ ನಮಗೆ 26ನೇ ಕಂತಿನ ಹಣ ಫೆಬ್ರವರಿನಲ್ಲೇ ಬಂದಿದೆ, ಇದು 27ನೇ ಕಂತಿನ ಹಣನೇ ನಮಗೆ ಬಂದಿರೋದು ಅಂತ ಹೇಳ್ಬಿಟ್ಟು ತುಂಬ ಕಾನ್ಫಿಡೆಂಟ್ ಇಂದನೂ ಕೂಡ ತಿಳಿಸ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ನೋಡಿದ್ರೆ ಅನ್ಸುತ್ತೆ, ಯಾಕಂದ್ರೆ ಸ್ವಲ್ಪ ಟ್ರಯಲಿಗೆ ಅಂತ ಅಂದ್ಬಿಟ್ಟು ಒಂದು 5% ಒಳಗಡೆ ಅಷ್ಟು ಜನಗಳಿಗೆ 2%, 3% ಅಷ್ಟು ಜನಗಳಿಗೆ ಸ್ವಲ್ಪ ಹಾಕ್ತಾರೆ. ಸೊ ಆ ರೀತಿ ಮೇ ಬಿ ಟ್ರಯಲಿಗೆ ಅಂತ ಹಾಕಿರ್ಬೋದು ಅಷ್ಟೇ. ಬಂದಿರೋದಂತೂ ನಿಜ, ಕೆಲವೊಬ್ಬರಿಗೆ ಬಂದಿದೆ 27ನೇ ಕಂತಿನ, ಅದಂತೂ ನಿಜ. ಅದೇ ಜಸ್ಟ್ ಟ್ರಯಲಿಗೋಸ್ಕರ ಹಾಕಿದ್ದಾರೆ. ಬಟ್ ಇಲ್ಲಿ ಡಿ.ಬಿ.ಟಿ ಸ್ಟೇಟಸ್ ಅಲ್ಲಿ ಚೆಕ್ ಮಾಡಿ ನೋಡಿದಾಗ 27ನೇ ಕಂತಿನ ಹಣ ಕೂಡ ಪುಶ್ ಟು ಡಿ.ಬಿ.ಟಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಅಂದರೆ ಪುಶ್ ಟು ಡಿ.ಬಿ.ಟಿ ಅಂತಂದರೆ ಯಾವ ಕ್ಷಣದಲ್ಲಾದರೂ ಕೂಡ ಖಾತೆಗಳಿಗೆ ಜಮಾ ಆಗ್ಬೋದು. ಸೊ ಫೈನಲಿ ಬಿಡುಗಡೆ ಆಗಿದೆ ಅಂತ ಅನಿಸುತ್ತೆ. ಹಣಕಾಸು ಇಲಾಖೆಯಿಂದನೂ ಹಣ ಬಂದಿದೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಕೂಡ ಜಿಲ್ಲಾ ಪಂಚಾಯತಿಗೆ, ಜಿಲ್ಲಾ ಕಚೇರಿಗಳಿಗೆ, ತಾಲೂಕು ಕಚೇರಿಗಳಿಗೆ ಕೊಟ್ಟಿದ್ದಾರೆ, ಅವರು ಕೂಡ ಡಿ.ಬಿ.ಟಿಗೆ ಹಣನ ಕೊಟ್ಟಿದ್ದಾರೆ. ಸೊ ಅಲ್ಲಿ ಡಿ.ಬಿ.ಟಿ ಪುಶ್ ಟು ಡಿ.ಬಿ.ಟಿ ಅಂತ ತೋರಿಸ್ತಾ ಇರೋದ್ರಿಂದ ಯಾವ ಸಮಯದಲ್ಲಿ ಬೇಕಿದ್ರೂ ಕೂಡ ಹಣ ಜಮಾ ಆಗ್ಬೋದು. ಮೇ ಬಿ ಬಂದಿರ್ಬೋದು 1%, ಒಂದು 2-3% ಅಷ್ಟು ಫಲಾನುಭವಿಗಳಿಗಂತೂ ಬಂದಿರ್ಬೋದು, ಯಾಕಂದರೆ ಪುಶ್ ಟು ಡಿ.ಬಿ.ಟಿ ಅಂತ ತೋರಿಸ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಇವತ್ತು ಬೇಕಾದರೂ ಬರ್ಬೋದು, ನಾಳೆ ಬೇಕಿದ್ರೂ ಕೂಡ ಬರ್ಬೋದು. ಯಾವುದೇ ರೀತಿ ಅಪ್ಡೇಟ್ ಕೂಡ ಬಂದಿಲ್ಲ, ಬಟ್ ಡಿ.ಬಿ.ಟಿ ಸ್ಟೇಟಸ್ನ ಚೆಕ್ ಮಾಡಿದಾಗ ಮಾತ್ರ ಅಲ್ಲಿ ಪುಶ್ ಟು ಡಿ.ಬಿ.ಟಿ ಅಂತ ತೋರಿಸ್ತಾ ಇದೆ. ಸೊ ಹಾಗಾಗಿ ಹಣ ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಬರ್ಬೋದು. ಬಂದಿರೋದಂತೂ ನಿಜ, 1-2% ಜನಗಳಿಗಂತೂ ಬಂದಿರೋದಂತೂ ನಿಜ. ಸೊ ಕೆಲವೊಬ್ಬೊಬ್ರು ಇಲ್ಲ ಅದು ಫೇಕು, ಇನ್ನೂ ಬಿಡುಗಡೆನೇ ಆಗಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ನಿಮಗೆ ಅಷ್ಟೊಂದು ಡೌಟ್ ಇತ್ತಂದರೆ ನಿಮ್ಮ ಅಪ್ಲಿಕೇಶನಲ್ಲೇ, ನಿಮ್ಮ ಮೊಬೈಲಲ್ಲೇ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡಿ.ಬಿ.ಟಿ ಸ್ಟೇಟಸ್, ಡಿ.ಬಿ.ಟಿ ಅಪ್ಲಿಕೇಶನ್ ಅಂತ ಬರುತ್ತೆ. ಅಲ್ಲಿ ಹೋಗಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ನೋಡಿದಾಗ ಅಲ್ಲಿ ನಿಮಗೆ ತೋರಿಸುತ್ತೆ ಹಣ ಯಾವ ಪ್ರೊಸೆಸಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಬೇಕಿದ್ರು ಕೂಡ ಚೆಕ್ ಮಾಡ್ಕೋಬೋದು. ಅಥವಾ ನಿಮ್ಮ ಹತ್ರದಲ್ಲಿ ಕರ್ನಾಟಕ 1, ಬೆಂಗಳೂರು 1, ಗ್ರಾಮ 1ಗಳು ಏನಾದರೂ ಇದೆ ಅಂತಂದರೆ ಅಲ್ಲೂ ಹೋಗಿ ಬೇಕಿದ್ರೆ ನೀವು ಚೆಕ್ ಮಾಡಿಸಿ. ಸೊ ಅಲ್ಲೂ ಕೂಡ ತೋರಿಸುತ್ತೆ ಪುಶ್ ಟು ಡಿ.ಬಿ.ಟಿ ಅಂತ ಹೇಳ್ಬಿಟ್ಟು. ಹಂಗಿತ್ತು ಅಂತಂದರೆ ಯಾವಾಗ ಬೇಕಿದ್ರು ಕೂಡ ಹಣ ಬರ್ಬೋದು. ಸೊ ಇನ್ನೊಂದು 2 ದಿನದಲ್ಲಿ ಬೇಕಿದ್ರೆ ಸಾಕಷ್ಟು ಜನರಿಗೆ ಬರೋದಕ್ಕೆ ಸ್ಟಾರ್ಟ್ ಆಗ್ಬೋದು, ಇವತ್ತೇ ಬರ್ಬೋದು, ಈಗಲೇ ಬರ್ಬೋದು, ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಪುಶ್ ಟು ಡಿ.ಬಿ.ಟಿ ಅಂತಿದೆ ಅಂತ ಅಂದರೆ ಎನಿ ಟೈಮು ಯಾವ ಕ್ಷಣದಲ್ಲಿ ಬೇಕಾದರೂ ಫಲಾನುಭವಿಗಳ ಖಾತೆಗೆ ಜಮಾ ಆಗ್ಬೋದು. ಫೈನಲಿ ಒಂದು ರೀತಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. 27ನೇ ಕಂತಿನ ಹಣ ಕೂಡ ಆಲ್ರೆಡಿ ಬಿಡುಗಡೆ ಆಗಿದೆ. ಹೇಳಂಗೆ ತುಂಬ ಜನ ಇಲ್ಲ ಅಂತ ಹೇಳ್ತಾರೆ. ಇಲ್ಲ, ಬಿಡುಗಡೆ ಆಗಿದೆ, ಬಟ್ ಎಲ್ರಿಗೂ ಕೂಡ ಹಣ ಬಂದಿಲ್ಲ ಅಷ್ಟೇ, ಸ್ವಲ್ಪ ಜನಕ್ಕೆ ಬಂದಿದೆ, 1-2% ಅಷ್ಟು ಫಲಾನುಭವಿಗಳಿಗೆ. ಎಲ್ರಿಗೂ ಬಿಡುಗಡೆ ಆಯಿತು ಅಂತಂದರೆ ತುಂಬ ಸ್ಪೀಡಾಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ.
ಸೊ ಇವಾಗ ಮಾಹಿತಿ ಕ್ಲಿಯರ್ ಆಗಿ ಸಿಕ್ತು ಅಂತ ಅನ್ಕೊಂತೀನಿ. 26ನೇ ಕಂತಿನ ಹಣ ಕೂಡ ಸಾಕಷ್ಟು ಜನರಿಗೆ ಬಂದಿರಲಿಲ್ಲ, ಅವ್ರಿಗೂ ಕೂಡ ಜಮಾ ಆಗ್ತಾ ಇದೆ. ನಿಮಗೆ ಏನಾದರೂ ಬಂದಿಲ್ಲ ಅಂತಂದರೆ ನಿಮ್ಮ ಒಂದ್ಸರಿ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ, ಅಲ್ಲಿ ಬಂದಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು. ಇನ್ನು ಪಿಂಚಣಿ ಹಣ, ಮಾರ್ಚ್ ತಿಂಗಳ ಪಿಂಚಣಿ ಹಣದ ಬಗ್ಗೆನೂ ಕೂಡ ತುಂಬ ಜನ ಕೇಳ್ತಾ ಇದ್ದಾರೆ. ಮಾರ್ಚ್ ತಿಂಗಳ ಪಿಂಚಣಿ ಹಣ ಯಾಕೆ ಈ ತಿಂಗಳು ತುಂಬ ಲೇಟ್ ಆಗಿದೆಯಲ್ಲ, ಯಾಕೆ, ಯಾವಾಗ ಬಿಡುಗಡೆ ಆಗುತ್ತೆ? ಪ್ರತಿ ಸರಿ ಏನಾಗ್ತಿತ್ತು, 4ನೇ ತಾರೀಕು, 5ನೇ ತಾರೀಕು, 6ನೇ ತಾರೀಕು ಒಳಗಡೆನೇ ಆಗ್ತಾ ಇತ್ತು, ಆಲ್ಮೋಸ್ಟ್ ಒಂದು 5-6 ತಿಂಗಳಿಂದ. ಸೊ ಹಂಗಾಗಿ ಈ ತಿಂಗಳು ಯಾಕೆ ಲೇಟ್ ಆಗ್ತಾ ಇದೆ, ಯಾವಾಗ ಬಿಡುಗಡೆ ಆಗುತ್ತೆ ಅಂತಲೂ ಕೂಡ ಕೇಳ್ತಾ ಇದ್ದಾರೆ. ಸೊ ಹಾಗೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣನೂ ಕೂಡ ನಮ್ಗೆ ಇನ್ನೂ ಬಂದಿಲ್ಲ. ಎಷ್ಟೋ ಜನ ನಮಗೆ ಜನವರಿ ಫೆಬ್ರವರಿಯಿಂದ ಪಿಂಚಣಿ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ನೀವೇನು ಮಾಡಬೇಕಂತಂದರೆ, ನಿಮ್ಮ ಹತ್ರದಲ್ಲಿ ಪೆನ್ಷನ್ ಸೆಕ್ಷನ್ ಇರುತ್ತಲ್ಲ, ಅಂದರೆ ತಾಲೂಕು ಆಫೀಸಿಗಳಿಗೆ ಹೋದರೆ ಪೆನ್ಷನ್ ಸೆಕ್ಷನ್ ಬರುತ್ತೆ, ಅಲ್ಲಿ ಹೋಗಿ ನಿಮ್ಮ ಪೆನ್ಷನ್ ಯಾಕೆ ಬರ್ತಾ ಇಲ್ಲ ಅಂತ ಸ್ಟೇಟಸ್ನ ಚೆಕ್ ಮಾಡಿಸಿ. ಏನಾಗುತ್ತೆ ಅಂತಂದರೆ, ಪ್ರತಿ ವರ್ಷ ಡಿಸೆಂಬರು ನವಂಬರಲ್ಲಿ ಜೀವಿತ ಪ್ರಮಾಣ ಪತ್ರನ ಸಲ್ಲಿಸಬೇಕಾಗುತ್ತೆ. ಇನ್ ಕೇಸ್ ನೀವೇನಾದರೂ ಸಲ್ಲಿಸಿರಲ್ಲ ಅಂತಂದರೆ ಬಹುಶಃ ನಿಮಗೆ ಬಂದಿರಲ್ಲ. ಸೊ ನೀವೇನು ಮಾಡಬೇಕು, 2-3 ತಿಂಗಳಿಂದ ಬಂದಿಲ್ಲ ಅಂತಂದರೆ ನಿಜವಾಗ್ಲೂ ವೆಯ್ಟ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ರದಲ್ಲಿ ತಾಲೂಕು ಆಫೀಸಿಗೆ ಹೋಗಿ ಪೆನ್ಷನ್ ಸೆಕ್ಷನ್ ಬರುತ್ತಲ್ಲ, ಅಲ್ಲಿ ಹೋಗಿ ವಿಚಾರಿಸಿ, ನಮ್ಗೆ ಈ ಥರ 2-3 ತಿಂಗಳಿಂದ ಪೆನ್ಷನ್ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಂಗೆ 2-3 ತಿಂಗಳಿಂದ ಬಂದಿಲ್ಲ ಅಂತಂದರೆ ಬಹುಶಃ ಏನಾದರೂ ತೊಂದರೆ ಆಗಿರ್ಬೋದು, ಅಲ್ಲಿ ಚೆಕ್ ಮಾಡಿ ತಿಳಿಸ್ತಾರೆ. ಅಥವಾ ಫೆಬ್ರವರಿ ಮಾತ್ರನೇ ಬಂದಿಲ್ಲ ಅಂತಂದರೆ ವೆಯ್ಟ್ ಮಾಡಿ, ಫೆಬ್ರವರಿ ತಿಂಗಳದ್ದು ಕೂಡ ಸುಮಾರು ಜನಕ್ಕೆ ಬಂದಿಲ್ಲ. ಸೊ ಇವಾಗ ಏನು ಮಾರ್ಚಲ್ಲಿ ಬಿಡುಗಡೆ ಮಾಡ್ತಾರಂತಲ್ಲ, ಅವಾಗ ಒಟ್ಟಿಗೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಮಾರ್ಚಿಂದು 10ನೇ ತಾರೀಕು ಅಷ್ಟರಲ್ಲೇ ಆಗಬೇಕಾಗಿತ್ತು, ಬಹುಶಃ ಇನ್ನೊಂದು 2-3 ದಿನದಲ್ಲಿ ಆಗ್ಬೋದು ಅನಿಸುತ್ತೆ. 15ನೇ ತಾರೀಕು ಅಷ್ಟರಲ್ಲಂತೂ ಆಗುತ್ತೆ. ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದರೆ, ಅದು ಪಿಂಚಣಿ ಹಣನೂ ಕೂಡ ಪುಷ್ಟು DBT ಅಂತ ತೋರಿಸ್ತಾ ಇದೆ. ಸೊ ಹಾಗಾಗಿ ಯಾವ ಕ್ಷಣದಲ್ಲಿ ಬೇಕಿದ್ರೂ ಕೂಡ ಹಣ ಜಮಾ ಆಗೋಕ್ಕೆ ಪ್ರಾರಂಭ ಆಗ್ಬೋದು. ಇನ್ನೂ ಬಿಡುಗಡೆ ಆಗಿಲ್ಲ, ಮೇ ಬಿ ಇವತ್ತು ಏನಾದರೂ ಬಂದರೂ ಬರ್ಬೋದು. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಪಿಂಚಣಿ ಹಣ ಆಗಲಿ, 27ನೇ ಕಂತಿನ ಹಣ ಆಗಲಿ ಖಾತೆಗೆ ಜಮಾ ಆಯಿತು ಅಂತಂದರೆ, ಅದಷ್ಟರಲ್ಲಿ ಇನ್ನೊಂದು 2-3 ದಿನದಷ್ಟರಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣನೂ ಜಮಾ ಆಗುತ್ತೆ, ಹಾಗೆ ಪಿಂಚಣಿ ಹಣನೂ ಕೂಡ ಜಮಾ ಆಗುತ್ತೆ. ವೆಯ್ಟ್ ಮಾಡಿ. ಸೊ ಏನಾದರೂ ಇವತ್ತೇ ಏನಾದರೂ ಬಿಡುಗಡೆ ಆಯಿತು, ಮತ್ತೆ ಸಾಕಷ್ಟು ಜಿಲ್ಲೆಗಳಿಗೆ ಜಮಾ ಆಗೋಕ್ಕೆ ಪ್ರಾರಂಭ ಆಯಿತು, ಪಿಂಚಣಿ ಹಣ ಆಗಲಿ, ಗೃಹಲಕ್ಷ್ಮಿ ಯೋಜನಾ ಹಣ ಆಗಲಿ ಅಂತಂದರೆ ಖಂಡಿತವಾಗ್ಲೂ ಆ ತಕ್ಷಣವೇ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೇನಾದರೂ ಬಂತು ಅಂದರೆ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಇದು ನನ್ನ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ಸೊ ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.